ಅಜಯ್ ರಾವ್ ಅವ್ರಿಗೆ ಸಾಲ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು ಯಾಕೆ, ಯಾವ ಕಾರಣಕ್ಕಾಗಿ ಮಾಡ್ಕೊಂಡ್ರು, ಇವೆಲ್ಲ ಕ್ವಶನ್ಸ್ಗಳಿದೆ. ಹಾಗೆ ಅಜಯ್ ರಾವ್ ಅವರು ಸಾಲ ಮಾಡಿ ಸಿನಿಮಾ ಯಾಕಾಗಿ ಅಂತ. ಸಾಲಗಳು ಜಾಸ್ತಿ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲಿ ಹೇಳಿದ್ದೀನಿ ಹೇಳಿ, ನಾನಾಗೆ ಎಲ್ಲಿ ಹೇಳಿದ್ದೀನಿ? ನಾನು ಹೇಳಿರೋದು ನನಗೆ ಹೆಮ್ಮೆ ಇದೆ ಅಷ್ಟು, ಅಂದರೆ ನನ್ನ ಕೋಟಿಗಟ್ಟಲೆ ಸಾಲ ಇರೋದು ನಿಜ. ಅಷ್ಟು ಸಾಲ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಅಂತ ನನಗೆ ಹೆಮ್ಮೆ ಇದೆ ಅಂತ ನಾನು ಹೇಳಿರೋದು. ಆ್ಯಂಡ್ ಎಲ್ಲವೂ ಕೂಡ ಆನ್ ರೆಕಾರ್ಡ್ಸ್ ಇರ್ತಕ್ಕಂಥ ಲೀಗಲ್ ಲೋನ್ಸೇ. ಓಕೆ, ಅಂದರೆ ಅದರ ಒಳ ಅರ್ಥ ನಾನು ಅಷ್ಟು ಟ್ಯಾಕ್ಸಸ್ ಕಟ್ತೀನಿ ಅಂತ. ಓಕೆ, ನನಗೆ ನಾನು ಲಾಸ್ಟ್ ಇಯರ್ ಒಂದು ದೊಡ್ಡ ಮನೆ ಮಾಡಿದೆ. ಆ ಮನೆ ಮಾಡೋದಕ್ಕೂ ನನಗೆ ಲೋನ್ ಕೊಡ್ತಾರೆ ಅಂತಂದರೆ ನನ್ನ IT ರಿಟರ್ನ್ಸ್ ಅಷ್ಟಿರುತ್ತೆ. ಆ್ಯಂಡ್ ಈ ಸಿನಿಮಾಗೆ ನಾನು ಫೈನಾನ್ಸ್ ಮಾಡಬೇಕು ಅಂತಂದ್ರೂ ಅದಕ್ಕೆ ತೀರಿಸೋ ಅಂಥ ಕೆಪಾಸಿಟಿ ಇದ್ರೇ ಕೊಡೋದು ಎಲ್ರೂ. ಸೊ ನಾನು ಅಷ್ಟು ಕೆಪಾಸಿಟಿ ಇರೋವಂಥವನಂತ ನಾನು ಹೇಳಿರೋದು. ಆ್ಯಂಡ್ ಯಾವುದೇ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಬೇಕಾದಾಗ, ಒಂದು ಸಂಸ್ಥೆ ದೊಡ್ಡದಾಗಿ ಬೆಳೆಸಬೇಕು ಅಂತಂದಾಗ ಯಾರು ಕೂಡ ಲೋನ್ ಇಲ್ಲದೆ ತಮ್ಮ ಕೈಯಿಂದ ಮನೆಯಲ್ಲೇ ಲಿಕ್ವಿಡ್ ಕ್ಯಾಶ್ ಇಟ್ಕೊಂಡು ಯಾರೂ ಮಾಡಲ್ಲ. ಪ್ರತಿಯೊಬ್ಬರು ಕೂಡ ಆ ಥರದ್ದೊಂದು ಧೈರ್ಯ, ಒಂದು ಸ್ಟೆಪ್ಪನ್ನು ತೊಗೊಳ್ಬೇಕಾಗತ್ತೆ. ಸೊ ನನ್ನ ಕೆಪಾಸಿಟೀಸ್ ಬಗ್ಗೆ ಹೇಳಿದ್ದು. ನನಗೆ ಇವತ್ತು ಸಾಲದಿಂದ ನಾನು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ಕೊಂಡಿದ್ದಲ್ಲ. ಐ ಆಮ್ ಪ್ರೌಡ್ ದಟ್ ಐ ಕ್ಯಾನ್ ಅಫೋರ್ಡ್ ದಟ್ ಕ್ರೋರ್ಸ್ ಆಫ್ ಲೋನ್. ಆ್ಯಂಡ್ ಅಷ್ಟನ್ನು ನಾನು ತೀರಿಸಬಲ್ಲೆ, ಆ ಕೆಪಾಸಿಟಿ ಇದೆ ನನಗೆ. ಇಟ್ಸ್ ನಾಟ್ ದಟ್ ನಾನು ಕಷ್ಟದಲ್ಲಿದ್ದೀನಿ ಅಂತ ನಾನು ಯಾವತ್ತೂ ಹೇಳ್ಕೊಂಡಿದ್ದೆ. ಈ ಒಂದು ಮಾತು ಸರ್ ಎಲ್ಲರಿಗೂ ಏನು ಅಜಯ್ ರಾವ್ ಅವರು ಕಷ್ಟದಲ್ಲಿದ್ದು ಸಾಲವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರಲ್ಲ, ಅವರಿಗೆಲ್ಲ ತಿರುಗುತ್ತರ ಕೊಟ್ಟ ಹಾಗೆ ಆಯ್ತಿದ್ದು. ಓಕೆ.